ದುಬೈ ಅನ್ನೋ ಕಂಟ್ರಿ ಗೊತ್ತಿದ್ರೆ ಎಲ್ಲರಿಗೂ. ರಾತ್ರಿ 3 ಗಂಟೆ ರಾತ್ರಿ ಓಡಾಡಿದ್ರು ಆ ಹೆಣ್ಮಗು ಧೈರ್ಯದಿಂದ ಓಡಾಡ್ತಾಳೆ. 3 ಗಂಟೆ ರಾತ್ರಿ, 4 ಗಂಟೆ ರಾತ್ರಿ ನಾನೇ ಓಡಾಡಿದೀನಿ ದುಬೈಗೆ ಹೋದಾಗ. 3 o'clock ನೈಟ್ ಐ ಕಮ್ ಔಟ್, ನಂಗೆ ಏನೋ ಬೇಕು ತಗೊಂಡು ವಾಪಸ್ ಹೋಗಿದ್ದೀನಿ ಮನೆಗೆ. 4 o'clock ವರ್ಗೂ ಓಡಾಡಿದ್ ನಮ್ಮ ಎಲ್ಲಿದೆ ನಮ್ಮ ಇಂಡಿಯಾದಲ್ಲಿ ಓಡಾಟ? ಬೆಂಗಳೂರಲ್ಲಿ ಎಷ್ಟು ಜನ ಹೆಣ್ಮಕ್ಳು 3 ಗಂಟೆ, ಬೆಂಗಳೂರು ಆಯ್ತಪ್ಪ, ನಮ್ಮ ಮೈಸೂರಲ್ಲಿ ಎಷ್ಟು ಜನ ಹೆಣ್ಮಕ್ಳು ಓಡಾಡ್ತಾರೆ ಮನೆಯಿಂದ. 9 ಗಂಟೆ ಆದ್ರೆ ಮೈಸೂರು ಶೆಡ್ ಸರ್, ಕ್ಲೋಸ್ ಮೈಸೂರು. 12 ಗಂಟೆ ಮೇಲೆ ನನ್ಗೆ ಭಯ ಆಗುತ್ತೆ. ಇಷ್ಟು ಸ್ಟ್ರಾಂಗ್ ಇರೋಳು ನನಗೆ ಒಂಚೂರು ಹೋಗೊಂದ್ ಎಲ್ಲರೂ ಕಾಫಿ ಕುಟ್ಕೊಂಡ್ ಬರೋಣ ಅಂತಂದ್ರೆ ಯಾರು ಫಾಲೋ ಮಾಡ್ತಾರಾ? ಒಂಟಿಯಾಗಂತೂ ಹೋಗಕ್ಕಾಗಲ್ಲ. ಇಟ್ ಇಸ್ ನಾಟ್ ಪಾಸಿಬಲ್ ಬಿಕಾಸ್ ಮಲ್ಟಿಪಲ್ ಪ್ರಾಬ್ಲಮ್ಸ್ ಆಗ್ಬಹುದು ಅಂತ. ಅದೇ ಸೇಫ್ಟಿ ಇಲ್ಲ, ಸೇಫ್ಟಿ ಬೇಕು. ಅಲ್ಲಿ ಓಡಾಡಕ್ ಸೇಫ್ಟಿ ಇದೆ, ನಮ್ಮಲ್ಲಿ ಸೇಫ್ಟಿ ಇಲ್ಲ ಅಂತ ಅಂದ್ರೆ ದಯವಿಟ್ಟು ಎಲ್ಲಾ ಪೊಲಿಟಿಷಿಯನ್ಸ್ ನೋಡ್ಬೇಕಾಗಿರೋದು ಇದು ಮೆಸೇಜ್. ಕೊರತೆ ಇದೆ ಹೆಣ್ಮಕ್ಳಿಗೆ, ಫಸ್ಟ್ ಸೇಫ್ಟಿ ಮಾಡಿ ಹೆಣ್ಮಕ್ಳಿಗೆ, ಅವಾಗ ನಮ್ಮ ದೇಶ ಕೂಡ ಹೆಣ್ಮಕ್ಳು ಅಭಿವೃದ್ಧಿ ಆಗುತ್ತೆ. ಇವತ್ತು ಸರ್ಕಾರ ಅಥವಾ ಸಮಾಜ ಏನ್ ಹೇಳ್ತಿದೆ ಅಂತಂದ್ರೆ, ಮಹಾತ್ಮ ಗಾಂಧಿ ಹೇಳಿದ್ರು 12 ಗಂಟೆ ರಾತ್ರಿಯಲ್ಲಿ ಹೆಣ್ಮಕ್ಳು ರೋಡಲ್ಲಿ ಬಂದೇ ಇಲ್ಲ. ಸೊ ನೀವು ಓಡಾಡ್ತಾ ಇದ್ದೀರಿ ಅನ್ನುವಂತಹ ಅಪೇಕ್ಷೆಯಲ್ಲಿ ಬದುಕ್ತಾ ಇದ್ದಾರೆ. ಅಂದ್ರೆ MG ರೋಡಲ್ಲಿ ಓಡಾಡೋ 4 ಅಥವಾ 5 ಹೆಣ್ಮಕ್ಳನ್ನ ಕನ್ಸಿಡರ್ ಮಾಡಿ ಇದನ್ನ ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಹೇಳ್ತಾರೆ, ನಿಮ್ಗೇನ ಸಮಸ್ಯೆ ಆದ್ರೆ ನಮ್ಮ ಪೊಲೀಸ್ನವ್ರು ಇದ್ದಾರೆ ಅಂತ. ಆಫ್ಟರ್ ರೇಪ್ ಇರ್ತಾರೆ, ಆಫ್ಟರ್ ಇನ್ಸಿಡೆಂಟ್ ಇರ್ತಾರೆ, ಆಫ್ಟರ್ ಆಕ್ಸಿಡೆಂಟ್ ಇರ್ತಾರೆ, ಆಫ್ಟರ್ ಎನಿ ಬ್ಯಾಡ್ ಇನ್ಸಿಡೆಂಟ್ ಆದ್ಮೇಲೆ ಒಂದು FIR ಅಂತೂ ಖಂಡಿತ ಮಾಡ್ತಾರೆ. ನೋ ಡೌಟ್ FIR ಮಾಡ್ತಾರೆ. ಅದ್ರ ಮೇಲೆ ಅವ್ರಿಗೆ ಶಿಕ್ಷೆ ಸಿಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಬಟ್ ದಿಸ್ ಇಸ್ ನಾಟ್ ವಾಟ್ ವಿ ನೀಡೆಡ್. ದಟ್ ಇಸ್ ಸೋ ಟ್ರೂ. ಈಗ ನಾನೇ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ನಾಳೆ ನಾನೇ ಹೈವೇಲಿ ಓಡಾಡ್ತೀನಿ, 3 ಗಂಟೆ ರಾತ್ರಿ ನಾನು ಓಡಾಡ್ತೀನಿ. ಸಪೋರ್ಟ್ ಸೇಫ್ಟಿ ಕೊಡ್ತೀರಾ? ಎಷ್ಟು ಸೇಫ್ಟಿ ಕೊಡ್ತಾರೆ ಗೌರ್ಮೆಂಟ್? ಎಲ್ಲಿದೆ? ಇವಾಗ ನಾನೇ ಗೌರ್ಮೆಂಟ್ ಅನ್ಕೊಳ್ಳಿ, ನಾನು ಹೇಳ್ತೀನಿ ನೋಡಿ ಮೇಡಮ್, ನೀವು ಬಂದು ಕಂಪ್ಲೇಂಟ್ ಕೊಡಿ, ಇಂಥವ್ ಹಿಂಗ್ ಮಾಡ್ದ ಅಂತ. ನಾನು FIR ನಾನು ಬದುಕಿದ್ರೆ ಕಂಪ್ಲೇಂಟ್ ಕೊಡ್ತೀನಿ. ಅದ್ ನಾವೇನು ಮಾಡಕ್ಕಾಗೋದಿಲ್ಲ. ಬದುಕಿದಿಲ್ಲ, ನಿಮ್ಮ ತಂದೆ ತಾಯಿ ಬರ್ತಾರೆ ಅಂತಾರೆ. ನನ್ ಪ್ರಾಣಕ್ಕೆ ಏನ್ ಸಿಕ್ತು ಬೆಲೆ? ದೇವರಾಣೆಗಳು ನಿಜ ಸರ್, ಸತ್ಯವಾದ ಮಾತಿದು. ಎಷ್ಟೊಂದ್ ಹೆಣ್ಮಕ್ಳು ಚಿಕ್ಕ ಮೈಸೂರು ಬೇಜಾರಾಗೋಯ್ತು ಸರ್, ನನ್ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು. ಪಾಪ ಬೇರೆ ದೇಶದಿಂದ ಊರಿಂದ ಊರ್ ಬರ್ತಾರೆ ಏನೋ ಮಾರಕ್ಕೆ. ಯಾವ್ದೋ ಒಂದ್ ಟೈಮಲ್ಲಿ 8 ವರ್ಷದ ಮಗು ಸರ್ ರೇಪ್ ಆಗೋಗಿದೆ. ಏನ್ ನ್ಯಾಯ ಸಿಕ್ತು 8 ವರ್ಷ ಮಗುಗೆ? ಅದು ರೋಡ್ ಸೈಡ್ ಅಲ್ಲಿ ಮಲ್ಕೊಳ್ಳೋ ಮಗು. ವೆರಿ ಸ್ಯಾಡ್. ಎಲ್ಲಿದೆ ಈಗ ರೀಸೆಂಟ್ ಸರ್ 3 ತಿಂಗಳು ಹಿಂದೆ ನಡೆದಿರೋ ವಿಷಯ ಇದು. ಎಲ್ಲಿದೆ ಸೇಫ್ಟಿ? ಎಲ್ಲಿದೆ ನಿಮ್ ಮಕ್ಳಿಗೆ? ಸ್ಟ್ರಾಂಗ್ ಆಗಿದ್ರೆ ಇದೊಂದು ಟೈಟಲ್. ನಿಮ್ಮಂತೋ ಹೀರೋಯಿನ್ಸ್ಗಳು ಯಾವತ್ತೂ ಒಂದು ದಿನ ವಾಯ್ಸ್ ಔಟ್ ಮಾಡೋದ್ ಬದಲು ಎವ್ರಿ ಟೈಮ್ ಯಾವ್ದಾದ್ರು ಒಂದು ದೊಡ್ಡ ದೊಡ್ಡ ಸ್ಟೇಜ್ಗಳನ್ನ ನೀವು ಹಂಚ್ಕೊಂಡಾಗ ಯಾಕೆ ಇಂತಹ ವಿಚಾರಗಳನ್ನ ಸಮಾಜದ ಮೂಲೆ ಮೂಲೆಗೆ ತಲುಪುವಂತಹ ಪ್ರಯತ್ನ ಮಾಡಲ್ಲ? ಸರಿ, ಹೀರೋಯಿನ್ಸ್ಗೆನೆ ಟೈಟಲ್ ಕೊಟ್ಬಿಡ್ತಾ ಇದಾರಲ್ಲ ಇವರು. ಪಾಪ ಮೊನ್ನೆ ಒಬ್ರು ಒಂದು ನನ್ನ ಸಹ ನಟಿ ಒಬ್ರು ಹಂಚ್ಕೊಂಡ್ರು, ವಿಷಯ ಹೇಳ್ಕೋಬೇಕು ಅನ್ನಿಸ್ತು. ಅವ್ರು ಕಷ್ಟ ಪಡ್ತಾರೆ, ಅವ್ರು ದುಡಿತಾರೆ, ಹೀರೋಯಿನ್ಸ್ಗೆ ಟೈಟಲ್ ಬಿಡ್ತಾ ಇಲ್ಲ. ನಾನ್ ಓಕೆ, ನಾನು ಆನ್ಸರ್ ಮಾಡ್ತೀನಿ. ಪಾಪ ಹುಡುಗಿ ತುಂಬಾ ಸೈಲೆಂಟು, ಸಾಫ್ಟು, ಅವ್ರ ಹೆಸರು ಬೇಡ. ಬಟ್ ಆದ್ರೆ ಅವ್ರು ಒಂದ್ ಕಾರ್ ತಗೊಂಡ್ ರೀಸೆಂಟ್ ಆಗಿ ಏನ್ ಕಮೆಂಟ್ ಗೊತ್ತಾ ಸರ್? ಸೀರಿಯಲ್ ಮಾಡಲ್ಲ, ಸಿನಿಮಾ ಮಾಡಲ್ಲ, ಏನೂ ಮಾಡಲ್ಲ, ಕಾರು ಹೆಂಗ್ ತಗೊಂತಾರೆ? ಹಿಂಗ್ ಕಮೆಂಟ್. ಏನು ಮಾಡಲ್ಲ ಅಂತ ಅನ್ನೋದು ವೆರಿ ಬಿಗ್ ವರ್ಡ್. ಅದು ಏನು ಮಾಡಲ್ಲ ಅನ್ನೋದು ಕಾಣಿಸ್ಕೊಂತಾ ಇದಾರೆ ಅಲ್ವಾ? ಗೊತ್ತಿರಬೇಕು. ಇಲ್ಲ ಅಂತಂದ್ರೆ ಕಾಣಿಸ್ಕೊಂತಾ ಇದಾರೆ ಅವರು. ಎಷ್ಟು ಸಿನಿಮಾಗಳು ಕಾಣಿಸ್ಕೊಂತಾ ಇದಾರೆ, ಎಲ್ಲ ನೋಡ್ತಾ ಇದಾರೆ, ಸೈನ್ ಮಾಡಿದಾರೆ, ಕಾಣಿಸ್ಕೊಂತಾ ಇದಾರೆ. ಅಥವಾ ಮನೇಲಿ ಸೆಟಲ್ ಆಗಿರ್ಬೋದಲ್ಲ, ಫ್ಯಾಮಿಲಿ ಅಪ್ಪ ಅಮ್ಮ ದುಡ್ಡಿಟ್ಟಿರ್ಬೋದು. ಈಗ ನಾನೇ ಹೇಳ್ತೀನಿ, ಈಗ ನನ್ ತಂದೆ ದುಡ್ಡಿಟ್ಟಿದ್ದಾರೆ, ನನ್ ಬೇಕಂದ್ರೆ ನಾಳೆ ಕೊಡಿಸ್ತಾರೆ. ಸಿನಿಮಾ ಮಾಡೇನೆ ನಾನ್ ಜೀವನ ಮಾಡ್ಬೇಕಂತಿಲ್ವಲ್ಲ. ಹಂಗೆ ಆಗೋಗಿದೆ ಸರ್. ಫ್ಯಾಮಿಲಿನ ಕನ್ಸಿಡರ್ ಮಾಡ್ತಾ ಇಲ್ಲ ಇಲ್ಲಿ. ಎಷ್ಟು ಹೆಣ್ಮಕ್ಳು ಸಫರ್ ಪಡ್ತಾ ಇದಾರೆ ಹೀರೋಯಿನ್ಸ್ ಅಂದ್ರೆ. ಒಂದು ಚಿಕ್ಕದೇನಾದ್ರು ಒಂದು ಐಟಮ್ ತಗೊಳಕ್ ಭಯ ಪಡ್ತಾ ಇದಾರೆ. ಜನ ಟೈಟಲ್ ಹಾಕ್ಬಿಡ್ತಾ ಇದಾರಾ, ಎಲ್ಲಿಂದ ದುಡ್ಡು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಹೆಂಗ್ ಎದ್ರುಕೊಂತ ಇದಾರೆ. ನಾನು ಒಂದೇ ಮಾತಾಡ್ತೀನಿ, ನಿಜವಾಗ್ಲೂ ಮಾತಾ. ಹುಡ್ಗಿ ಮೊನ್ನೆ ನಂಗೆ ಕಳಿಸ್ಬಿಟ್ಟು ನನ್ಗೆ ಹೇಳ್ಬೇಕಾದ್ರೆ ನಂಗೆ ಬೇಜಾರಾಗೋಯ್ತು. ಅವ್ರ ರಿಲೇಷನ್ ಯಾರೋ ಕಳ್ಸಿದ್ರಂತೆ ಆ ಹುಡ್ಗಿ ಫ್ಯಾಮಿಲಿಗೆ ಕಾರು. ಸಿನಿಮಾ ಇಲ್ಲ, ದುಡ್ಡಿಲ್ಲ, ಅದಿಲ್ಲ. ಆ ಹುಡ್ಗಿ ಹೇಳ್ತಾ ಇದಾರೆ, ನನ್ನ ತಮ್ಮ ತಗೊಂಡಿರೋದದು ಕಾರು, ನಾನೇನೋ ಸುಮ್ನೆ ಫೋಟೋ ಹಾಕ್ತೆ. ಅವ್ರ ಫ್ಯಾಮಿಲಿ ಗೊತ್ತಾ, ಅವ್ರ ತಂದೆ ತಾಯಿ ಗೊತ್ತಾ? ಇನ್ನು ಕನ್ಫರ್ಮ್ ಮಾಡ್ದಂಗ ಆಗೋಯ್ತು. ಜನ ನೋಡಿ ಹೆಂಗಿದೆ.